ಹಲೋ ಎವ್ರಿವನ್, ದಿಸ್ ಇಸ್ ಸಾಯಿ. ವೆಲ್ಕಮ್ ಟು ಮ್ಯಾಥ್ಸ್ ವಿತ್ ಸಾಯಿ ಯೂಟ್ಯೂಬ್ ಚಾನಲ್. ನೋಡಿ ಸ್ನೇಹಿತರೆ, ಇವತ್ತು ನಾವು RRB NTPC ಅಂಡರ್ ಗ್ರಾಜುಯೇಟ್ನ ಎಕ್ಸ್ಪೆಕ್ಟೆಡ್ ಪೇಪರ್ ಒನ್ನ ಕಂಪ್ಲೀಟ್ ಆಗಿ ಬಿಡಿಸೋಣ. ಸೊ ಈ ಒಂದು ಸೆಟ್ಟಲ್ಲಿ ಎಲ್ಲ ಟೈಪ್ ಆಫ್ ಕ್ವಶನ್ಸ್ ಹಾಗೂ ಎಲ್ಲ ತರಹದ ಟಾಪಿಕ್ಸ್ ಇದೆ ಅಲ್ವಾ, ಎಲ್ಲ ಟಾಪಿಕ್ಸ್ ಸಮೇತ ಕವರ್ ಆಗಿರುತ್ತೆ. ಕ್ಲಿಯರ್? ಸೊ ಎಲ್ಲ ಪ್ರಶ್ನೆಗಳು ಸಮೇತ 2025ರ RRB NTPC ಅಂಡರ್ ಗ್ರಾಜುಯೇಟ್ನ ಕ್ವಶನ್ಸೇ ಆಗಿರುತ್ತೆ. ಸೊ ತಡೆಯಕ್ಕೆ ಸ್ಟಾರ್ಟ್ ಮಾಡೋಣ ಬನ್ನಿ. So, first question, let ABC and PQR be two congruent triangles such that angle A is equal to angle P is equal to 90 degree. If BC is equal to 29 centimeter, PR is equal to 21 centimeter, find the value of AB ಅಂತ ಕೇಳಿದ್ದಾರೆ, ರೈಟ್? ಸೊ ABC ಅನ್ನೋದು ಎರಡು ಟ್ರಯಾಂಗಲ್ ಇದೆ. ಓಕೆ, ಸೊ ಆಂಗಲ್ ಎ ಆಂಗಲ್ ಪಿ ಎಷ್ಟು ಡಿಗ್ರಿ ಅಂತ ಹೇಳಿದ್ದಾರೆ? 90 ಡಿಗ್ರಿ ಅಂತ ಹೇಳಿದ್ದಾರೆ. ಕ್ಲಿಯರ್? ಇದು ಎ, ಇದು ಬಿ, ಇದು ಸಿ, ಇದು ಪಿ, ಇದು ಕ್ಯೂ, ಇದು ಆರ್. ಕ್ಲಿಯರ್? ಸೊ ಬಿ ಸಿ ವ್ಯಾಲ್ಯೂ ಎಷ್ಟು? 29. ಸೊ ಎರಡೂ ಸಮೇತ ಕಾಂಗ್ರೆಂಟ್ ಟ್ರಯಾಂಗಲ್ಸ್ ಆದರೆ ಇದು 29 ಆದರೆ ಇದು ಎಷ್ಟಾಗುತ್ತೆ? 29 ಆಗುತ್ತೆ. ಕ್ಲಿಯರ್? ಕ್ಲಿಯರ್. ಸೊ ಪಿ ಆರ್ ವ್ಯಾಲ್ಯೂ 21 ಅಂತೆ, ಅಂದರೆ ಪಿ ಆರ್. ಸೊ ಬೇಸ್ ವ್ಯಾಲ್ಯೂ ಎಷ್ಟು? 21. ಇದು 21 ಆದರೆ ಇದೇನಾಗುತ್ತೆ? 21. ಕ್ಲಿಯರ್? ಕ್ಲಿಯರ್ ಸರ್. ಸೊ ಹಾಗಾದರೆ ಫೈಂಡ್ ದ ವ್ಯಾಲ್ಯೂ ಆಫ್ ಎ ಬಿ ಅಂತ ಕೇಳಿದ್ದಾರೆ, ಅಂದರೆ ಈ ವ್ಯಾಲ್ಯೂನ ನಾವು ಫೈಂಡ್ ಔಟ್ ಮಾಡಬೇಕು. ಕ್ಲಿಯರ್? ಸೊ ನೋಡಿ, ಇದು ಹೈಪಾರ್ಟಿನಸ್, ಇದು ಬೇಸ್, ಇದೇನು ಪರ್ಪೆಂಡಿಕ್ಯುಲರ್ ಅಲ್ವಾ? ಸೊ ಹೇಗೆ ಫೈಂಡ್ ಔಟ್ ಮಾಡ್ಬೋದು? ಒಂದು ಹೈಪಾರ್ಟಿನಸ್ ಸ್ಕ್ವೇರ್ ಮೈನಸ್ ಬೇಸ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಪರ್ಪೆಂಡಿಕ್ಯುಲರ್ ಸ್ಕ್ವೇರ್, ಈ ಥರ ಬೇಕಾದ್ರೂ ಮಾಡ್ಬೋದು. ಆರ್ ಟ್ರಿಪ್ಲೆಟ್ಸ್ ನಮಗೆ ಗೊತ್ತಿದ್ರೆ ಡೈರೆಕ್ಟ್ ಟ್ರಿಪ್ಲೆಟ್ ಏನು? 20, 21 ಅಂಡ್ 29. ಸೊ 29 ಹೈಪಾರ್ಟಿನಸ್, 21 ಬೇಸ್ ಅಂಡ್ ಉಳಿದಿರೋದು ಯಾವುದು? 20. ಕ್ಲಿಯರ್? ಸೊ ಹಾಗಾದ್ರೆ ಸೊಲ್ಯೂಷನ್ ಏನು? 20. ಒಂದು ವೇಳೆ ಎ ಬಿ ಪ್ಲೇಸ್ ಅಲ್ಲಿ ಪಿ ಕ್ಯೂ ಕೊಟ್ಟಿದ್ರು ಸಮೇತ ಏನಾಗ್ತಿತ್ತು? 20ನೇ ಆಗ್ತಿತ್ತು. ಕ್ಲಿಯರ್? ಸೊ ಎರಡನೇ ಪ್ರಶ್ನೆ, ದ ಹೈಟ್ ಅಂಡ್ ದ ರೇಡಿಯಸ್ ಆಫ್ ದ ಬೇಸ್ ಆಫ್ ಎ ರೈಟ್ ಸರ್ಕ್ಯುಲರ್ ಕೋನ್ ಆರ್ ಇನ್ ದ ರೇಷಿಯೋ 12:5. ಇಫ್ ಇಟ್ಸ್ ವ್ಯಾಲ್ಯೂ ಈಸ್ 314 centimeter ಕ್ಯೂಬ್, ದೆನ್ ವಾಟ್ ಇಸ್ ದ ಸ್ಲ್ಯಾಂಟ್ ಹೈಟ್ ಆಫ್ ದ ಕೋನ್ ಅಂತ ಕೇಳಿದ್ದೆ. ಲಂಬ ವೃತ್ತಾಕಾರದ ಶಂಕುವಿನ ಎತ್ತರ ಮತ್ತು ಅದರ ಪದದ ತ್ರಿಜ್ಯವು 12:5 ಅನುಪಾತದಲ್ಲಿದೆ. ಒಂದು ವೇಳೆ ಅದರ ಘನಫಲವು 314 ಕ್ಯೂಬ್ ಆಗಿದ್ರೆ ಶಂಕುವಿನ ಹೊರೆ ಎತ್ತರ ಎಷ್ಟು ಅಂತ ಹೇಳಿದರೆ. ಕ್ಲಿಯರ್? ಸೊ ಇದೊಂದು ಶಂಕು ಅನ್ಕೊಡಿ. ಕ್ಲಿಯರ್? ಸೊ ಹೈಟ್ ಎಷ್ಟು? 12. ಸೊ ರೇಡಿಯಸ್ ಎಷ್ಟು? 5. ಹಾಗಾದ್ರೆ ವ್ಯಾಲ್ಯೂಮ್ ಆಫ್ ಕೋನ್ ಏನು? 1/3 ಪೈ ಆರ್ ಸ್ಕ್ವೇರ್ ಎಚ್ ಇಸ್ ಈಕ್ವಲ್ ಟು, ಅವರೇ ಕೊಟ್ಟಿದ್ದಾರೆ ಎಷ್ಟಪ್ಪ? 314. ಕ್ಲಿಯರ್? ಕ್ಲಿಯರ್ ಸರ್. 1/3 ಪೈನ ವ್ಯಾಲ್ಯೂ ಏನು? 3.14 ಇಂಟು ಆರ್ನ ವ್ಯಾಲ್ಯೂ ಏನು? 5. ಸೊ ಆರ್ ಸ್ಕ್ವೇರ್ ಅಂದ್ರೆ ಎಷ್ಟು? 25. ಸೊ ಎಚ್ನ ವ್ಯಾಲ್ಯೂ ಎಷ್ಟು? 12, ಅವರೇ ಕೊಟ್ಟಿದ್ದಾರೆ, ಇಸ್ ಈಕ್ವಲ್ ಟು 314. ಕ್ಲಿಯರ್? ಸೊ 3.14 ಇಂಟು 100, ದಟ್ ಈಸ್ ಈಕ್ವಲ್ ಟು 314 ಆಯಿತು ಅಲ್ವಾ? ಸೊ 3 1 ಜಾ 3 4 ಜಷ್ಟು 12. ಕ್ಲಿಯರ್? ಸೊ 25 ಇಂಟು 4 100, 25 ಇಂಟು 4 100, ಸೊ 1 ಆಯಿತು. ಹಾಗಾದರೆ ಎಕ್ಸ್ನ ವ್ಯಾಲ್ಯೂ ಎಷ್ಟಾಯಿತು? 1 ಆಯಿತು. ಕ್ಲಿಯರ್? ನಮಗೇನು ಬೇಕು? ಸ್ಲ್ಯಾಂಟ್ ಹೈಟ್ ಬೇಕು. ಸೊ ಸ್ಲ್ಯಾಂಟ್ ಹೈಟ್ ಫೈಂಡ್ ಔಟ್ ಮಾಡೋಕ್ಕೆ ಏನು? ದಟ್ ಈಸ್ ಎಲ್ ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್. ಸೊ ರೂಟ್ ಎಲ್ ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್ ನಾವು ಫೈಂಡ್ ಔಟ್ ಮಾಡಬೇಕು. ಕ್ಲಿಯರ್? ಆರ್ ರೂಟ್ ಎಚ್ ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್ ಅಂತ ತಗೊಳ್ಳಿ, ತೊಂದರೆ ಇಲ್ಲ. ಕ್ಲಿಯರ್? ಕ್ಲಿಯರ್. ಸೊ 12 ಸ್ಕ್ವೇರ್ ಪ್ಲಸ್ 5 ಸ್ಕ್ವೇರ್, 5 ಸ್ಕ್ವೇರ್ ಪ್ಲಸ್ 12 ಸ್ಕ್ವೇರ್ ಎಷ್ಟು? ದಟ್ ಈಸ್ ಈಕ್ವಲ್ ಟು 169. ರೂಟ್ 169 ವ್ಯಾಲ್ಯೂ ಎಷ್ಟು? 13. ಈ ಥರ ಆದ್ರೂ ಮಾಡಿ. ಆರ್ ಇದೆಲ್ಲ ಮಾಡೋ ಅವಶ್ಯಕತೆ ಇರಲಿಲ್ಲ. ಕ್ಲಿಯರ್? ಇದೆಲ್ಲ ಮಾಡೋ ಅವಶ್ಯಕತೆ ಇರಲಿಲ್ಲ, ಬಿಕಾಸ್ 5 12 ಇದೆ. ನಮ್ಗೆ ಇನ್ನೊಂದು ಏನು ಬೇಕು? ಸ್ಲ್ಯಾಂಟ್ ಹೈಟ್. ಸ್ಲ್ಯಾಂಟ್ ಹೈಟ್ ಅಂದ್ರೆ ಏನು? ಎಚ್ ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್, ಆಮೇಲೆ ರೈಟ್? ಸೊ 12 ಸ್ಕ್ವೇರ್ ಪ್ಲಸ್ 5 ಸ್ಕ್ವೇರ್ ದಟ್ ಈಸ್ ಈಕ್ವಲ್ ಟು 13 ಸ್ಕ್ವೇರ್. ಸೊಲ್ಯೂಷನ್ ನಮ್ಗೆ ಏನಾಗಿರ್ಬೇಕು? 13ನ ಮಲ್ಟಿಪಲ್ ಆಗಿರ್ಬೇಕಿಲ್ಲ 13 ಆಗಿರ್ಬೇಕಾಗಿತ್ತು. ಸೊ ಒಂದೇ ಆಪ್ಷನ್ ಇರೋದು. ಇದೆಲ್ಲ ಮಾಡೋ ಅವಶ್ಯಕತೆ ಇಲ್ಲ. ಎಕ್ಸಾಮಲ್ಲಿ ನಾವು ಈ ಥರ ಮಾಡಬಾರ್ದು. ಕ್ಲಿಯರ್? ಈ ಪ್ರಶ್ನೆನೂ ಅಷ್ಟೇ.
20, 21 and 29 is a triplet. ಸೊ ವಿತ್ ಇನ್ ಪೆನ್ನು ಪೇಪರ್ ಸಮೇತ ಬೇಕಾಗಿರಲಿಲ್ಲ, ಬಟ್ ನಿಮ್ಗೆ ಅರ್ಥ ಆಗಬೇಕು ಅಂತ ಹೇಳ್ಬಿಟ್ಟು ಇಷ್ಟೆಲ್ಲ ಮಾಡಿದೆ. ಓಕೆ, ಸೊ ನೆಕ್ಸ್ಟ್ ಕ್ವಶನ್, ಸಿಂಪ್ಲಿಫೈ ದ ಗಿವನ್ ಎಕ್ಸ್ಪ್ರೆಷನ್ 4 into 17 cube minus 7 cube divided by 17 square plus 7 square plus 119 ಅಂತ ಇದೆ. ಕ್ಲಿಯರ್? 4 into 17 cube minus 7 cube divided by 17 square plus 7 square plus 190. ಕ್ಲಿಯರ್? ಸೊ ನಾವು 17 ಕ್ಯೂಬ್ನ ಫೈಂಡ್ ಔಟ್ ಮಾಡಿ, ಮೈನಸ್ 7 ಕ್ಯೂಬ್ನ ಫೈಂಡ್ ಔಟ್ ಮಾಡಿ, 17 ಸ್ಕ್ವೇರ್ ಫೈಂಡ್ ಔಟ್ ಮಾಡಿ, 7 ಸ್ಕ್ವೇರ್ನ ಫೈಂಡ್ ಔಟ್ ಮಾಡಿ, 190ನ ಆ್ಯಡ್ ಮಾಡಿ, ಡಿವೈಡೆಡ್ ಬೈ ಮೇಲೆ ಅದಕ್ಕೆ ಮಾಡಿದ್ರೆ ಅದೇ ಸೊಲ್ಯೂಷನ್ ಬರುತ್ತೆ. ಬಟ್ ನಾವಿಲ್ಲಿ ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ನ ಯೂಸ್ ಮಾಡಿಕೊಂಡ್ರೆ ನಮಗೆ ಆನ್ಸರ್ ಈಸಿಯಾಗಿ ಸಿಗುತ್ತೆ. ಇಲ್ಲಿ ನೋಡಿ, ಇದು ಯಾವ ಥರ ಇದೆ? ಎ ಕ್ಯೂಬ್, ಇದು ಬಿ ಕ್ಯೂಬ್. ಕ್ಲಿಯರ್? ಇದು ಎ ಸ್ಕ್ವೇರ್, ಇದು ಬಿ ಸ್ಕ್ವೇರ್, ಆ್ಯಂಡ್ ಇದೇನು ಎ ಇಂಟು ಬಿ. ನೋಡೋಣ ಬನ್ನಿ. ಸೊ ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್ ಏನಾಗುತ್ತೆ? ದಟ್ ಈಸ್ ಎ ಮೈನಸ್ ಬಿ ಇಂಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಎ ಬಿ. ಕ್ಲಿಯರ್? ಎಸ್ ಸರ್. ಸೊ ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್ ಕೊಟ್ಟಿದ್ದಾರೆ, ಇದು ಕೆಳಗಡೆ ಬಂದ್ಬಿಟ್ಟಿದೆ. ಸೊ ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್ ಡಿವೈಡೆಡ್ ಬೈ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಎ ಬಿ ಈಸ್ ಈಕ್ವಲ್ ಟು ಎ ಮೈನಸ್ ಬಿ ಆಗಬೇಕಿತ್ತು ಅಲ್ವಾ? ನಮ್ಗೆ ಇಷ್ಟು ಅವರೇ ಕೊಟ್ಬಿಟ್ಟಿದ್ದಾರೆ. ಸೊ ಎಕ್ಸ್ಟ್ರಾ ಏನು ಕೊಟ್ಟಿದ್ದಾರೆ? ಇಲ್ಲಿ 4 ಮಲ್ಟಿಪಲ್ ಕೊಟ್ಟಿದ್ದಾರೆ. ಇಲ್ಲೂ ಸಮೇತ ನಾವು ಏನು ಮಾಡಬೇಕು? 4ನ ಮಲ್ಟಿಪಲ್ ಮಾಡಬೇಕು. ಕ್ಲಿಯರ್? ಸೊ ಎನ ವ್ಯಾಲ್ಯೂ ಎಷ್ಟು? 17. ಎನ ವ್ಯಾಲ್ಯೂ ಎಷ್ಟು? 17 ಮೈನಸ್ ಬಿನ ವ್ಯಾಲ್ಯೂ ಎಷ್ಟು? 7. ಸೊ 7 ಹಂಗೆ ಬರ್ಕೊಳ್ಳಿ. 17 ಮೈನಸ್ 7 ಎಷ್ಟು? 10 ಅಲ್ವಾ? ಸೊ ಇಲ್ಲಿ ಎ ಮೈನಸ್ ಬಿ ವ್ಯಾಲ್ಯೂ 10 ಬಂತು. ಇಲ್ಲಿ ಇಂಟು 4 ಮಲ್ಟಿಪಲ್ ಮಾಡಿದ್ದಾರೆ. ಸೊ ನಾವು ಇಲ್ಲೂ ಇಂಟು 4 ಮಲ್ಟಿಪಲ್ ಮಾಡಿದ್ರೆ ನಮ್ಗೆ ಆನ್ಸರ್ ಎಷ್ಟಾಗುತ್ತೆ? 40. ಕ್ಲಿಯರ್? ಓಕೆ, ಆರ್ 4ನ ಮಲ್ಟಿಪಲ್ ಚೆಕ್ ಮಾಡಿ. ಕ್ಲಿಯರ್? ಸೊ 1 ಆಪ್ಷನ್ ಹೋಯಿತು, 2 ಆಪ್ಷನ್ ಹೋಯಿತು, ಇನ್ನು ಉಳಿದಿರೋದು 2 ಆಪ್ಷನ್. ಓಕೆ, ಸೊ 2 ಆಪ್ಷನ್ ಮತ್ತೆ ಬೇಕಾದ್ರೆ ನಾವು ಮಾಡುವ. Fourth question, Arvind runs 5/4 times as fast as Banu in a race. If Arvind gives a 60-meter lead to Banu, find the distance from the starting point where both of them will meet. ಅರವಿಂದನು ಭಾನುಗಿಂತ 5/4 ಪಟ್ಟು ವೇಗವಾಗಿ ಓಡುತ್ತಾನೆ. ಇಬ್ಬರು ಹೆವಿ ರನ್ನರ್ಸ್ ಇದ್ದಾರೆ. ಒಬ್ಬರು ಅರವಿಂದ್ ಅನ್ನೋರು, ಇನ್ನೊಬ್ರು ಭಾನು ಅನ್ನೋರು. ಕ್ಲಿಯರ್? ಸೊ ಅರವಿಂದ್ ಅವರು 5/4 ಪಟ್ಟು, ಅಂದ್ರೆ ಇವ್ರು 5 ಪಟ್ಟು ಆದ್ರೆ ಇವ್ರದ್ದು ಎಷ್ಟು ಪಟ್ಟು? 4 ಪಟ್ಟು. In a race, if Arvind gives 60-meter lead to Banu, ಅಲ್ವಾ? ಸೊ ಒಂದು ವೇಳೆ ಅರವಿಂದ್ 60 ಮೀಟರ್ ಲೀಡ್ ಕೊಟ್ಟರೆ, ಕ್ಲಿಯರ್? ಸೊ ಅವರಿಬ್ಬರು ಭೇಟಿಯಾಗುವ ಸ್ಥಳವು ಆರಂಭದ ಹಂತದಿಂದ ಎಷ್ಟು ದೂರದಲ್ಲಿ ಇದೆ ಕಂಡುಹಿಡಿಯಿರಿ ಅಂತ ಹೇಳಿದರೆ, ಇಲ್ಲಿ ನೋಡಿ, ಡಿಸ್ಟೆನ್ಸ್ ಸೇಮ್ ಇದ್ರೆ, ಕಾನ್ಸ್ಟೆಂಟ್ ಇದ್ರೆ, ಟೈಮ್ಸ್ ಏನಾಗುತ್ತೆ? ಆರ್ ಸ್ಪೀಡ್ಸ್ ಏನಾಗುತ್ತೆ? ವೈಸ್ ವರ್ಷ ಆಗುತ್ತೆ. ಕ್ಲಿಯರ್? ಸೊ ಸ್ಪೀಡ್ ಈ ಥರ ಇದ್ದರೆ ಟೈಮ್ಸ್ ಏನಾಗುತ್ತೆ ನಮಗೆ? ವೈಸ್ ವರ್ಷ, ದಟ್ ಈಸ್ 4:5 ಆಗುತ್ತೆ. ಕ್ಲಿಯರ್? ಸೊ ಹಾಗಾದರೆ ಈಗ ಅರವಿಂದ್ ಎಷ್ಟು? 4, ಭಾನುದೆಷ್ಟು? 5. ಕ್ಲಿಯರ್? ಸೊ ಎಷ್ಟು ಲೀಡ್ ಇದೆ? 1. ಹಾಗಾದರೆ ಎಷ್ಟು ಮೀಟರ್ ಲೀಡ್ ಕೊಡ್ತಾನೆ? 60 ಮೀಟರ್. ಸೊ ಒಂದು ವ್ಯಾಲ್ಯೂ 60 ಮೀಟರ್ ಆದರೆ, ಸೊ ಇಬ್ಬರು ಎಲ್ಲಿ ಮೀಟ್ ಆಗ್ತಾರೆ? ಫೈನಲ್ ಡೆಸ್ಟಿನೇಷನಲ್ಲಿ ಮೀಟ್ ಆಗಬೇಕಲ್ಲ. ಸೊ ಫೈನಲ್ ಡೆಸ್ಟಿನೇಷನ್ ಎಷ್ಟು? 5. ಸೊ 5 × 60 ಎಷ್ಟು? ಕ್ಲಿಯರ್? ಇಷ್ಟೇ. ಇಲ್ಲ ಸರ್ ನಮ್ಗೆ ಏನೂ ಬೇಡ ಅಂದರೆ 60 ಮಲ್ಟಿಪಲ್ ಚೆಕ್ ಮಾಡ್ಕೊಳ್ಳಿ, 2 ಆಪ್ಷನ್ ಅದೇ, ಆಮೇಲೆ ಬೇಕಾದ್ರೆ ಮಾಡ್ಕೊಳ್ಳಿ. A sum of money was divided between A and B in the ratio 17:25. If B gives ₹5 to A, the ratio would change to 3:4. What is the sum of money ಅಂತ ಕೇಳಿ. ಓಕೆ, ಒಂದು ನಿರ್ದಿಷ್ಟ ಮೊತ್ತದ ಹಣವನ್ನು ಎ ಮತ್ತು ಬಿ ನಡುವೆ 17:25 ಅನುಪಾತದಲ್ಲಿ ವಿಂಗಡಿಸಲಾಗಿದೆ. ಒಂದು ವೇಳೆ ಬಿಯು ಎಗೆ 5 ರೂಪಾಯಿಗಳನ್ನು ನೀಡಿದರೆ ಆ ಅನುಪಾತವು 3:4ಕ್ಕೆ ಬದಲಾಗುತ್ತದೆ. ಹಾಗಾದ್ರೆ ಆ ಒಟ್ಟು ಹಣದ ಮೊತ್ತ ಎಷ್ಟು ಅಂತ ಕೇಳಿದರೆ, ರೈಟ್? ಸೊ ಎ ಮತ್ತು ಬಿ ಅನುಪಾತ ಯಾವುದ್ರಲ್ಲಿದೆ? 17:25 ಇದೆ.
ಒಂದು ವೇಳೆ ಬಿ 5 ರೂಪಾಯಿ ಯಾರು ಕೊಡ್ತಾನೆ, ಎ ಕೊಡ್ತಾನೆ, ಅಂದರೆ ಇವ್ರ ಹತ್ರ ಮೈನಸ್ ಆಗುತ್ತೆ 5 ರೂಪೀಸು, ಏನಾಗುತ್ತೆ 5 ರೂಪೀಸ್ ಆ್ಯಡ್ ಆಗುತ್ತೆ. ಕ್ಲಿಯರ್? ಆಗ ರೇಷಿಯೋ ಏನಾಗುತ್ತೆ 3:4 ಆಗುತ್ತೆ. ಕ್ಲಿಯರ್? ಸೊ ಹಾಗಾದರೆ 17 4 68, 25 3 ಎಷ್ಟು 75. ಸೊ ಡಿಫ್ರೆನ್ಸ್ ಎಷ್ಟು 7. ಸೊ 4 5 20, 3 5 ಎಷ್ಟು 15. ಸೊ ಟೋಟಲ್ ಎಷ್ಟಾಯಿತು 35. 7ನ ವ್ಯಾಲ್ಯೂ 35 ಆದರೆ 1ನ ವ್ಯಾಲ್ಯೂ ಎಷ್ಟು 5. ಕ್ಲಿಯರ್? ನಮಗೆ ಟೋಟಲ್ ಏನು ಬೇಕು, ಸಮ್ ಆಫ್ ಮನಿ. ಸೊ 25 + 17 ಎಷ್ಟು 42. ಸೊ 42 × 5 ಎಷ್ಟು 210. ಕ್ಲಿಯರ್? ಸೊ ಇಷ್ಟೆಲ್ಲ ಮಾಡೋ ಅವಶ್ಯಕತೆ ಇರಲ್ಲ ನೋಡಿ. ಸೊ ವಾಟ್ ಇಸ್ ದ ಸಮ್ ಆಫ್ ಮನಿ ಅಂತ ಕೇಳಿದ್ದಾರೆ. 17 + 25 ಎಷ್ಟು 42. ಅಂದರೆ 42ನ ಮಲ್ಟಿಪಲ್ ಆಗಿರಬೇಕಾಗಿತ್ತು. ನಮ್ಗೆ ಆನ್ಸರ್ ಒಂದೇ ಆಪ್ಷನ್ನೇ ಇರೋದು. ಇದೆಲ್ಲ ಮಾಡೋ ಅವಶ್ಯಕತೆ ಇಲ್ಲ, ಇದೆಲ್ಲ ಮಾಡೋ ಅವಶ್ಯಕತೆ ಇಲ್ಲ. 42ನ ಮಲ್ಟಿಪಲ್ ಚೆಕ್ ಮಾಡಿದ್ರೆ ಆನ್ಸರ್ ಮುಗೀತು. ಕ್ಲಿಯರ್? ಅದಾದಮೇಲೆ ಇಷ್ಟೇ. ಓಕೆ, so next question. The average age of A, B, C is 20 years. 2 years ago, the sum of ages of A and B was 6 more than that of C. Find the present age of C ಅಂತ ಕೇಳಿದೆ. ಎ ಬಿ ಸಿ ಅವರ ಸರಾಸರಿ ವಯಸ್ಸು 20 ವರ್ಷ. ಎ ಪ್ಲಸ್ ಬಿ ಪ್ಲಸ್ ಸಿ ಸರಾಸರಿ ವಯಸ್ಸು ಎಷ್ಟು 20. ಅಂದರೆ 3 ಜನ ಇದ್ದಾರಲ್ವಾ, ಟೋಟಲ್ ವಯಸ್ಸು ಎಷ್ಟಾಯಿತು 60 ಅಲ್ವಾ. ಸೊ ಎ ಮತ್ತು ಬಿ ಅವರ ವಯಸ್ಸಿನ ಮೊತ್ತವು ಸಿನ ವಯಸ್ಸಿಗಿಂತ 6 ವರ್ಷ ಹೆಚ್ಚಾಗಿತ್ತು. ಕ್ಲಿಯರ್? ಅಂದರೆ ಎ ಪ್ಲಸ್ ಬಿದು ಸಿಗಿಂತ 6 ವರ್ಷ ಹೆಚ್ಚಾಗಿತ್ತು. ಕ್ಲಿಯರ್? ಓಕೆ, ಫೈಂಡ್ ದ ಪ್ರೆಸೆಂಟೇಜ್ ಆಫ್ ಸಿ ಅಂತ ಕೇಳಿದ್ದಾರೆ. ಸೊ ಸಿನ ಪ್ರಸ್ತುತ ವಯಸ್ಸು ಕಂಡುಹಿಡಬೇಕು ಅಲ್ವಾ. ಸೊ ಇಲ್ಲಿ 2 ವರ್ಷಗಳ ಹಿಂದೆ, ಇದು 2 ವರ್ಷಗಳ ಹಿಂದೆ, ಇದು 2 ವರ್ಷಗಳ ಹಿಂದೆ ಅಲ್ವಾ. 2 ಇಯರ್ಸ್ ಹೇಗೊಂದು ತರ ಕೇಳಿರೋದು, ತರ ಕೊಟ್ಟಿರೋದು +6. ಸೊ ಈ ಕಡೆ -4 ಹೋದರೆ ಎಷ್ಟಪ್ಪ, ದಟ್ ಈಸ್ +10 ಆಯಿತು. 10ನಲ್ಲಿ 2 ಹೋದರೆ 8 ಆಯಿತು. ಹಾಗಾದರೆ ಎ ಪ್ಲಸ್ ಬಿ, ಸೊ ಸಿಗಿಂತ ಎಷ್ಟು ವರ್ಷ ಜಾಸ್ತಿ 8 ವರ್ಷ ಜಾಸ್ತಿ. ಕ್ಲಿಯರ್? ಎಸ್ ಸರ್, ಕ್ಲಿಯರ್. ಸೊ ಎ ಪ್ಲಸ್ ಬಿ ಪ್ಲಸ್ ಸಿ ವ್ಯಾಲ್ಯೂ 60 ವರ್ಷ. ಎ ಪ್ಲಸ್ ಬಿ ವ್ಯಾಲ್ಯೂ ಎಷ್ಟು ಸಿ ಪ್ಲಸ್ 8 ಪ್ಲಸ್ ಸಿ ವ್ಯಾಲ್ಯೂ ಸಿ ಇಸ್ ಈಕ್ವಲ್ ಟು 60. ಸೊ 2c ಇಸ್ ಈಕ್ವಲ್ ಟು 60 ಅಲ್ಲಿ 8 ಹೋದ್ರೆ ಎಷ್ಟು 52. ಸೊ ಸಿ ಇಸ್ ಈಕ್ವಲ್ ಟು ಎಷ್ಟು 26. ಸೊ ಆನ್ಸರ್ ಎಷ್ಟು 26. ಈ ಥರ ಆದರೂ ಮಾಡಿ ಬೇಸಿಕ್ಕಿಂದ. ಆರ್ ಸೊ 2 ವರ್ಷಗಳ ಹಿಂದೆ, ಎದು 2 ವರ್ಷಗಳ ಹಿಂದೆ, ಬಿದು 2 ವರ್ಷಗಳ ಹಿಂದೆ, ಇದು 2 ವರ್ಷಗಳ ಹಿಂದೆ. ಕ್ಲಿಯರ್? ಸೊ 6 ವರ್ಷಗಳ ದೊಡ್ಡವರಂತೆ. ಕ್ಲಿಯರ್? ಸೊ ಇದೆಷ್ಟಾಯಿತು 4 ಆಯಿತು ಅಲ್ವಾ. ಇವ್ರದ್ದು 4 ಸೇರಿದ್ರೆ ಎಷ್ಟಾಯಿತು 8. ಅಂದರೆ ಎ ಪ್ಲಸ್ ಬಿ ಸಿಗಿಂತ ಎಷ್ಟು ವರ್ಷ ಜಾಸ್ತಿ 8 ವರ್ಷ ಜಾಸ್ತಿ. ಸೊ ಎ ಸಮ್ ಆಫ್ rupees 11,500 amounts to rupees 12,880 in 2 years at the rate of simple interest. What is the rate of interest ಅಂತ ಕೇಳಿದ್ದಾರೆ. 11,500 ರೂಗಳ ಅಸಲು ಸರಳ ಬಡ್ಡಿ ದರದಲ್ಲಿ 2 ವರ್ಷಗಳಲ್ಲಿ 12,880 ರೂಪಾಯಿಗಳಾಗುತ್ತದೆ. ಹಾಗಾದರೆ ಬಡ್ಡಿ ದರ ಎಷ್ಟು ಅಂತ ಕೇಳಿದ್ದಾರೆ. ಸೊ ಮೊದಲು ಎಷ್ಟಿತ್ತು 11,500 ರೂಪಾಯಿ, ಈಗ ಎಷ್ಟಾಗ್ತಿದೆ 12,880 ರೂಪಾಯಿ 2 ವರ್ಷ. ಕ್ಲಿಯರ್? ಎಸ್ ಸರ್. ಸೊ ಹಾಗಾದರೆ ಎಷ್ಟು ಜಾಸ್ತಿ ಆಗ್ತಿದೆ 11ಕ್ಕೆ 12 ಎಷ್ಟು ಜಾಸ್ತಿ ಆಯಿತು 1. 500ಗೆ 880 ಎಷ್ಟು ಜಾಸ್ತಿ ಆಯಿತು 380 ರೂಪಾಯಿ. ಡಿವೈಡೆಡ್ ಬೈ ಪ್ರಿನ್ಸಿಪಲ್ ಎಷ್ಟು 11,500 ರೂಪಾಯಿ. ಪರ್ಸೆಂಟೇಜ್ ಬೇಕಂದ್ರೆ ನಾವೇನು ಮಾಡೋದು. ಕ್ಲಿಯರ್? ಸೊ 2 ವರ್ಷ ಡಿವೈಡ್ ಬೈ 2 ಲಾಸ್ಟ್ಗಾದ್ರೂ ಮಾಡಿ, ಇಲ್ಲೇ ಬೇಕಾದ್ರೂ ಮಾಡಿ ತೊಂದರೆ ಅಲ್ವಾ. ಸೊ 2 0 ಹೋಯ್ತು. ಸೊ 115 1
115 ಒನ್ಸ, ಇನ್ನೆಷ್ಟು ಉಳಿತು 23, 1 0 230 ಆಯಿತು. ಸೊ 115 ಟೇಬಲ್ 230 ಯಾವಾಗ ಬರುತ್ತೆ 2 ಕ್ಲಿಯರ್. ಸೊ ಎಷ್ಟು ಪರ್ಸೆಂಟು 12% ಆಯಿತು 2 ವರ್ಷಕ್ಕೆ. ಹಾಗಾದ್ರೆ 1 ವರ್ಷಕ್ಕೆ ಎಷ್ಟು ಡಿವೈಡ್ ಬೈ 2 ಮಾಡಿದ್ರೆ 6%. ಕ್ಲಿಯರ್. ದೊಡ್ಡ ಕ್ವಶನ್ ನೋಡಿ. ಇನ್ ಎ ವಿಲೇಜ್ ಎಲೆಕ್ಷನ್ ಬಿಟ್ವೀನ್ 3 candidates, 80% of the voters cast their votes, out of which 3% votes were declared invalid. The winning candidate got 42,680 votes, which was 55% of the total valid votes. Find the number of valid votes received by the candidate who stood third, given that he received only 10% of the total valid votes. ಮೂವರು ಅಭ್ಯರ್ಥಿಗಳು ನಡುವೆ ನಡೆದ ಗ್ರಾಮ ಚುನಾವಣೆಯಲ್ಲಿ 80% ರಷ್ಟು ಮತದಾರರು ಮತ ಚಲಾಯಿಸಿದರು. ಅಂದರೆ ಟೋಟಲ್ ಯಾವಾಗಲೂ ಎಷ್ಟು ಪರ್ಸೆಂಟ್ ಇರುತ್ತೆ 100%. ಬಟ್ ಯಾವುದೋ ಒಂದು ರೀಸನ್ ಇಂದ ಅವ್ರು ಏನು ಮಾಡ್ತಾರೆ 80% ಮಾತ್ರ ಮತ ಚಲಾಯಿಸ್ತಾರೆ, ಅಂದರೆ ಪ್ರೆಸೆಂಟ್. ಕ್ಲಿಯರ್. ಸೊ ಅದರಲ್ಲಿ 3% ರಷ್ಟು ಮತಗಳು ಅಸಿಂಧು ಎಂದು ಘೋಷಿಸಲಾಗಿದೆ, ಅಂದರೆ ಇನ್ವ್ಯಾಲಿಡ್ ಆಗಿದೆ, ಅಮಾನತು ಆಗಿದೆ ಅಂತ. ಸೊ ನನಗೆ ಈಸಿ ಆಗಬೇಕು ಅಂತ ನಾನು ಇದನ್ನ 800 ಅಂತ ತಗೊಂತೀನಿ. ಕ್ಲಿಯರ್. ಸೊ 3% ಇನ್ವ್ಯಾಲಿಡ್ ಅಂದರೆ ಇನ್ನು ಉಳಿದಿರೋದೇನು 97% ವ್ಯಾಲಿಡ್ ಅಂತ. ಸೊ ನಾನು 97% ವ್ಯಾಲಿಡ್ ವೋಟ್ಸ್ನ ಫೈಂಡ್ ಔಟ್ ಮಾಡೋಣ. ಸೊ ಅವಾಗ ನಮಗೆ ವ್ಯಾಲಿಡ್ ಮಾತ್ರ ಬರ್ತಾ ಇದೆ. ಕ್ಲಿಯರ್. ಸೊ 7 8 ಎಷ್ಟು 56, 5 ಕ್ಯಾರಿ. 9 8 ಎಷ್ಟು 72 ಪ್ಲಸ್ 5 ಎಷ್ಟು 776. ಈಗ ಹಾಗಾದ್ರೆ ಎಷ್ಟು ವೋಟ್ಸು 776, ಅಂದರೆ 776 ಪಾರ್ಟ್ಸ್ ಅಂತ. ಕ್ಲಿಯರ್. ಎಸ್. ಆಮೇಲೆ ಗೆದ್ದ ಅಭ್ಯರ್ಥಿ 42,680 ಮತಗಳನ್ನು ಪಡೆದಿದ್ದಾರೆ. ಸೊ ವಿನ್ನಿಂಗ್ ಕ್ಯಾಂಡಿಡೇಟ್ ಎಷ್ಟು ಪಡೆದಿದ್ದಾರೆ 42,680. ಇದು ಒಟ್ಟು ಸಿಂಧು ಮತಗಳ ಅಂದರೆ ವ್ಯಾಲಿಡ್ ವೋಟ್ಸ್ನ 55% ರಷ್ಟಿದೆ. ಸೊ ನಮ್ಮ ಹತ್ರ ಎಷ್ಟು ಪಾರ್ಟ್ಸ್ ಇದೆ 776 ಪಾರ್ಟ್ಸ್. ಸೊ ಇದರಲ್ಲಿ 55% ಎಷ್ಟಿಗೆ ಈಕ್ವಲ್ ಅಂತ ಹೇಳಿದರೆ 42,680ಕ್ಕೆ ಈಕ್ವಲ್ ಅಂತ ಹೇಳಿದ್ದಾರೆ. ಕ್ಲಿಯರ್. ಎಸ್. ಸೊ 776 ಒನ್ಸ, 776 5 ಎಷ್ಟು, ದಟ್ ಈಸ್ 5 6 33 ಕ್ಯಾರಿ. 5 7 45 ಪ್ಲಸ್ 3 48 4 ಕ್ಯಾರಿ. 5 7 35 ಪ್ಲಸ್ 4 39. ಕ್ಲಿಯರ್. ಸೊ 8ಅಲ್ಲಿ 0 ಹೋದರೆ 0, 16ಅಲ್ಲಿ 8 ಹೋದರೆ 8, 41ಅಲ್ಲಿ 13 ಹೋದರೆ ಎಷ್ಟು 42 ಅಲ್ಲ, ಒಂದು ಸೆಕೆಂಡು ಇನ್ನೊಂದ್ಸಲ ಮಾಡೋಣ. 776 ಇಂಟು 55/100 is equal to 42680. ಸೊ 1 5 ನೋಡೋಣ 33 ಕ್ಯಾರಿ, 38 3 ಕ್ಯಾರಿ ಅಂಡ್ ಅಗೇನ್ 38 3880. ಸೊ ಇದು 8 ಇದು 8 ಇದು 3 ಅಗೇನ್ 3880 ಆಯಿತು. ಕ್ಲಿಯರ್. ಸೊ ಅಗೇನ್ 5 ಹಾಗಾದರೆ ಇದು ಎಷ್ಟರಿಂದ ಹೋಗುತ್ತೆ 55. ಸೊ ಇದು ಹೋಯ್ತು ಇದು ಹೋಯ್ತು, ಹಾಗಾದರೆ ಉಳಿದಿರೋದೇನು 100%. ಅಂದರೆ 1 ವ್ಯಾಲ್ಯೂ ಎಷ್ಟಾಯಿತು 100. ಕ್ಲಿಯರ್. ಸೊ ಹಾಗಾದರೆ ಸೊ 776ನ ವ್ಯಾಲ್ಯೂ ಎಷ್ಟಾಯಿತು 7760. ಕ್ಲಿಯರ್. ನೆಕ್ಸ್ಟ್ ಏನು ಕೇಳಿದರೆ ಫೈಂಡ್ ದ ನಂಬರ್ ಆಫ್ ವ್ಯಾಲಿಡ್ ವೋಟ್ಸ್ ರಿಸೀವ್ಡ್ ಬೈ ದ ಕ್ಯಾಂಡಿಡೇಟ್ ಹೂ ಸ್ಟುಡ್ ಥರ್ಡ್, ಗಿವನ್ ದಟ್ ಈ ರಿಸೀವ್ಡ್ ಓನ್ಲಿ 10% ಆಫ್ ದ ಟೋಟಲ್ ವ್ಯಾಲಿಡ್ ವೋಟ್ಸ್ ಅಂತ ಹೇಳಿದ್ದಾರೆ. ಓಕೆ. ಸೊ ಹಾಗಾದರೆ ಇದಕ್ಕೆ 10% ಫೈಂಡ್ ಔಟ್ ಮಾಡಿದ್ರೆ 3% ಸಿಗುತ್ತೆ. 1010 ಹೋದರೆ ಇನ್ನು ಉಳಿದಿರೋದೆಷ್ಟು 7760. ಹಾಗಾದರೆ 10% ಎಷ್ಟು 776. ಕ್ಲಿಯರ್. ಸೊ 9th ಕ್ವಶನ್. The sum of 15 observations of a data is 434 plus x. If the mean of the data is x, then the value of x is ಅಂತ ಕೇಳಿದ್ದಾರೆ. ಕ್ಲಿಯರ್. ಸೊ ಡಾಟಾ ಏನು ಕೊಟ್ಟಿದ್ದಾರೆ
434 ಪ್ಲಸ್ ಎಕ್ಸ್ ಅಬ್ಸರ್ವೇಷನ್ಸ್ ಎಷ್ಟು 15 ಇಸ್ ಈಕ್ವಲ್ ಟು ಎಕ್ಸ್ ಅಂತ ಕೊಟ್ಟಿದ್ದಾರೆ. ಅವರೇ ಡೈರೆಕ್ಟಾಗಿ ಕೊಟ್ಬಿಟ್ಟಿದ್ದಾರೆ. ಸೊ ಸಮ್ ಆಫ್ ಅಬ್ಸರ್ವೇಷನ್ ಡಿವೈಡ್ ಬೈ ನಂಬರ್ ಆಫ್ ಅಬ್ಸರ್ವೇಷನ್ ಇಸ್ ಈಕ್ವಲ್ ಟು ಆವ್ರೇಜ್ ಅವರು ಎಕ್ಸ್ ಕೊಡ್ತಾರೆ. ಸೊ 434 ಪ್ಲಸ್ ಎಕ್ಸ್ ಇಸ್ ಈಕ್ವಲ್ ಟು ಇದು ಈ ಕಡೆ ಹೋದ್ರೆ ಎಷ್ಟು 15x ರೈಟ್. ಎಸ್ ಸರ್. ಸೊ 15x ಅಲ್ಲಿ 1x ಹೋದ್ರೆ ಎಷ್ಟು 14x. ಸೊ 434 ಡಿವೈಡ್ ಬೈ 14 ಡೈರೆಕ್ಟಾಗಿ ಬರೀತಾ ಇದ್ದೀನಿ. ಓಕೆ 14 1 14 3 42 1 ಉಳಿತು 14 ಅಂದರೆ 1 So the measure of two angles of a triangle are in the ratio 3:7. If the sum of these two measures is equal to the measure of a third angle, find the smallest angle ಅಂತ ಕೇಳಿದ್ರೆ. ತ್ರಿಕೋನದ ಎರಡು ಕೋನಗಳು ಅಳತೆಗಳು 3:7 ಇದೆ. ಸೊ ಟೋಟಲ್ ಕೋನ ಎಷ್ಟಿರುತ್ತೆ 3 ಕೋನಗಳಿರುತ್ತೆ ಅಲ್ವಾ. ಸೊ ಈ ಎರಡು ಕೋನಗಳ ಮೊತ್ತ ಮೂರನೇ ಕೋನದ ಅಳತೆಗೆ ಸಮಾನವಾಗಿರುತ್ತೆ. ಈ ಎರಡರದ್ದು ಮೂರನೇಗೆ ಸಮಾನ ಅಂದ್ರೆ 3 + 7 = 10. ಅತಿ ಚಿಕ್ಕ ಕೋನವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ರೆ. ಓಕೆ ಟೋಟಲ್ ಟ್ರಯಾಂಗಲ್ ಎಷ್ಟು ಡಿಗ್ರಿ ಇರುತ್ತೆ 180 ಡಿಗ್ರಿ ಇರುತ್ತೆ. ಇದೆಷ್ಟಾಯಿತು 20. ಸೊ 20ನ ವ್ಯಾಲ್ಯೂ 180 ಡಿಗ್ರಿ ಆದರೆ ಸೊ 1ನ ವ್ಯಾಲ್ಯೂ 9 ಆಯಿತು. ಸೊ 3ನ ವ್ಯಾಲ್ಯೂ ಎಷ್ಟು 27. ಓಕೆ ಸೊ ಇಫ್ 2 cot x is equal to 5 then what is 2 cos x minus sin x divided by 2 cos x plus sin x equal to ಅಂತ ಕೇಳಿದ್ದಾರೆ. ಕ್ಲಿಯರ್. ಸೊ cot x is equal to 5/2. ಕ್ಲಿಯರ್. ಓಕೆ so 2 cos x minus sin x divided by 2 cos x plus sin x. ಸೊ ಹೆಂಗ್ ಮಾಡೋದು ಒಂದನ್ನ ತೆಗಿಬೇಕು ನಾವು. sin x ಆದ್ರೂ ತೆಗಿಬೇಕು ಇಲ್ಲ cos x ಆದ್ರೂ ತೆಗಿಬೇಕು ಬಿಕಾಸ್ cot x ಬರಬೇಕು. ಸೊ cot x ಅಂದ್ರೆ ಏನು cos x by sin x ಅಂದ್ರೆ ಡಿವೈಡೆಡ್ ಬೈ sin x ಮಾಡಿದ್ರೆ ನಮಗೆ cos x by sin x ಬರುತ್ತೆ. ಸೊ ಡಿವೈಡೆಡ್ ಬೈ sin x ಮಾಡೋಣ. 2 cos x divided by sin x plus sin x by sin x whole divided by ಇಲ್ಲೂ ಸಮೇತ ಅದನ್ನೇ ಮಾಡೋಣ. 2 cos x divided by sin x plus minus sin x divided by sin x. ಸೊ ಇದು ಹೋಯ್ತು ಇದು ಹೋಯ್ತು. ಇನ್ನು ಉಳಿದಿರೋದೇನು 2 cot x plus 1 divided by 2 cot x minus 1. ಕ್ಲಿಯರ್. ಸೊ 2 into cot x ವ್ಯಾಲ್ಯೂ ಎಷ್ಟು 5/2 plus 1 divided by 2 into 5/2 minus 1. ಸೊ ಇಲ್ಲಿ ಕಾಣಿಸಿಲ್ಲ ಅಂದರೆ ಇಲ್ಲಿ ಬರೀತೀನಿ. 2 into 5/2 plus 1 divided by 2 into 5/2 minus 1. Cancel. So 6 minus 6/4 that is 3/2 ಇಲ್ವಾ. ಸರಿ ಮೇಲ್ಗಡೆ ಮೈನಸ್. ಓಕೆ ಸಾರಿ ಮೇಲ್ಗಡೆ ಮೈನಸ್ ಕೆಳಗಡೆ ಪ್ಲಸ್ ಅಂದರೆ ಓಕೆ 2 to cancel 5 minus 1 ಎಷ್ಟು 4. 2 to cancel 5 plus 1 ಎಷ್ಟು 6 that is 2/3. okay sorry. So 12th question, if 2x plus 3y is equal to 9 and xy is equal to 3, what is 8x cube plus 27x cube? So 27y cube ಅಂತ ಇದೆ. ಸೊ ನಮಗೆ ಇದು ಬೇಕು. ಇದು ಬೇಕಂದ್ರೆ ಕ್ಯೂಬ್ ಮಾಡಬೇಕು ರೈಟ್. ಸೊ ಇದನ್ನ ಎ ಅನ್ಕೊಳ್ಳೋಣ, ಇದು ಬಿ ಅನ್ಕೊಳ್ಳೋಣ ಅಂದರೆ ಸೊ ಎ ಪ್ಲಸ್ ಬಿ ಹೋಲ್ ಕ್ಯೂಬ್ ಫಾರ್ಮುಲಾ ಏನಾಗುತ್ತೆ ಎ ಕ್ಯೂಬ್ ಪ್ಲಸ್ ಎ ಪ್ಲಸ್ ಬಿ. ಇವೆಲ್ಲ ನಾವು ಎಕ್ಸಾಮಲ್ಲಿ ಬರಿಬಾರ್ದು, ಡೈರೆಕ್ಟಾಗಿ ತಗೋಬೇಕು. ಓಕೆ ಸೊ ಎ ಪ್ಲಸ್ ಬಿ ಕೊಟ್ಟಿದ್ದಾರೆ ಎಷ್ಟಪ್ಪ 9 ಅಂದರೆ ಇದು 9 ಕ್ಯೂಬ್. ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ನಾವು ಫೈಂಡ್ ಔಟ್ ಮಾಡಬೇಕಂದ್ರೆ ನೋಡಿ 2x ಕ್ಯೂಬ್ ಅಂದರೆ ಎಷ್ಟಾಯಿತು. ಸೊ 2x ಹೋಲ್ ಕ್ಯೂಬ್ ಎಷ್ಟಾಯಿತು ದಟ್ ಈಸ್ 8x ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಅಂದರೆ 3y ಹೋಲ್ ಕ್ಯೂಬ್ ಎಷ್ಟಾಯಿತು ದಟ್ ಈಸ್ 27y ಕ್ಯೂಬ್ ಪ್ಲಸ್ 3 ಇಂಟು ಎನ ವ್ಯಾಲ್ಯೂ ಎಷ್ಟು 2x. ಸೊ ಬಿನ ವ್ಯಾಲ್ಯೂ ಎಷ್ಟು 3y. ಸೊ ಎ ವ್ಯಾಲ್ಯೂ 2x ಬಿ ವ್ಯಾಲ್ಯೂ 3y. ಓಕೆ ಪ್ಲಸ್ ಎ ಪ್ಲಸ್ ಬಿ ವ್ಯಾಲ್ಯೂ ಎಷ್ಟು 2x ಪ್ಲಸ್ 3y. ಓಕೆ ಸೊ 9 ಕ್ಯೂಬ್ ಎಷ್ಟು 729 ಈಸ್ ಈಕ್ವಲ್ ಟು ಇದನ್ನ ಹಂಗೆ ಬರ್ಕೋಬೇಕು. ನಮಗೆ ಅದೇ ಸೊಲ್ಯೂಷನ್ ಬೇಕು ಅಲ್ವಾ.
ಪ್ಲಸ್ ಟೋಟಲ್ ಇದೆಷ್ಟಾಯಿತು, ದಟ್ ಈಸ್ 18xy ಪ್ಲಸ್ 2x ಪ್ಲಸ್ 3y ನ ವ್ಯಾಲ್ಯೂ ಅವರು ಕೊಟ್ಟಿದ್ದಾರೆ 9 ಪ್ಲಸ್ 8. ಕ್ಲಿಯರ್? ಎಷ್ಟು? 729. xy ನ ವ್ಯಾಲ್ಯೂ ಎಷ್ಟು? 3. 54 ಇಂಟು 9 ಎಷ್ಟು? 54 ಇಂಟು 9. 9 4 36, 3 ಕ್ಯಾರಿ 9 5 45 ಪ್ಲಸ್ 48. ಸೊ 729 ಇದೆಲ್ಲ ಈ ಕಡೆ ಬಂದರೆ ಏನಾಯಿತು? ಮೈನಸ್, ದಟ್ ಈಸ್ 486. ಕ್ಲಿಯರ್? ಸೊ 9ಅಲ್ಲಿ 6 ಹೋದರೆ ಎಷ್ಟು? 3. ಒಂದೇ ಆಪ್ಷನ್ ಇರೋದು ಲಾಸ್ಟಲ್ಲಿ 3. ಪೂರ್ತಿ ಮಾಡೋ ಅವಶ್ಯಕತೆ ಇಲ್ಲ. ಓಕೆ. ಸೊ ನೆಕ್ಸ್ಟ್ ಕ್ವಶನ್, ದ ಸ್ಮಾಲೆಸ್ಟ್ ನಂಬರ್ ಅಡೆಡ್ ಟು 888 ಸೊ ದಟ್ ಇಟ್ ಈಸ್ ಎಕ್ಸಾಕ್ಟ್ಲಿ ಡಿವಿಸಬಲ್ ಬೈ 35 ಈಸ್. ಸೊ 888ಕ್ಕೆ ಸೇರಿಸಬೇಕಾದ ಅತಿ ಚಿಕ್ಕ ಸಂಖ್ಯೆ ಯಾವುದು? ಇದರಿಂದ ಅದು 35ರಿಂದ ಸಂಪೂರ್ಣವಾಗಿ ಭಾಗಿಸಲ್ಪಡುತ್ತದೆ. ಸೊ 35 ಫ್ಯಾಕ್ಟರ್ಸ್ ಏನು? 7 ಇಂಟು 5. ಆಮೇಲೆ ರೈಟ್. ಸೊ ಹಾಗಾದ್ರೆ ಇದು 7ರಿಂದನೂ ಹೋಗ್ಬೇಕು, 5ರಿಂದನೂ ಹೋಗ್ಬೇಕು ಅಲ್ವಾ? ಸೊ 888ಕ್ಕೆ ಯಾವ ಒಂದು ಸಂಖ್ಯೆ ಆ್ಯಡ್ ಮಾಡಿದ್ರೆ ಅದು 7ರಿಂದನೂ ಹೋಗುತ್ತೆ, 5ರಿಂದನೂ ಹೋಗುತ್ತೆ. ಫಸ್ಟ್ ಆಫ್ ಆಲ್ 5ರಿಂದ ಚೆಕ್ ಮಾಡೋಣ, ಬಿಕಾಸ್ ನಮ್ಗೆ ಈಸಿ ಆಗುತ್ತೆ. ಸೊ 5ನ ಡಿವಿಸಿಬಲ್ ರೂಲ್ ಏನು? ಲಾಸ್ಟಲ್ಲಿ 0 ಇರಬೇಕು, ಇಲ್ಲ 5 ಇರಬೇಕು. ಕ್ಲಿಯರ್? ಸೊ 0 ಬರಬೇಕಂದ್ರೆ ಲಾಸ್ಟಲ್ಲಿ 2 ಆ್ಯಡ್ ಮಾಡಬೇಕು. ಒಂದೇ ಆಪ್ಷನ್ ಲಾಸ್ಟಲ್ಲಿ 2 ಇರೋದು. ನಾವೇನು ಮಾಡೋ ಅವಶ್ಯಕತೆ ಇಲ್ಲ, ಪೆನ್ನು ಪೇಪರ್ ಮಾಡೋ ಅವಶ್ಯಕತೆ ಇಲ್ಲ. ಕ್ಲಿಯರ್? ಸೊ ನೆಕ್ಸ್ಟ್ ಕ್ವಶನ್, A can complete 3/4 of work in 9 days. B can complete 2/5 of the work in 12 days. With the help of C, all three together complete the whole work in 60/11 days and earn 330 rupees. If money is shared in the ratio of work done, then find the difference in the share of C and share of B ಅಂತ ಕೇಳಿದೆ. ಎ ಕೆಲಸದ 3/4 9 ದಿನಗಳಲ್ಲಿ ಮಾಡ್ತಾರೆ. ಅಂದರೆ 3 9 ದಿನಗಳಲ್ಲಿ ಮಾಡಿದ್ರೆ 4 ಎಷ್ಟು ದಿನಗಳಲ್ಲಿ ಮಾಡ್ತಾರೆ? 12. ಕ್ಲಿಯರ್? ಸೊ ಹಾಗಾದರೆ ಎಷ್ಟು ದಿನದಲ್ಲಿ ಕೆಲಸ ಮಾಡ್ತಾರೆ? 12. ಸೊ ಬಿ 2/5 ಕೆಲಸ ಅಂದರೆ 5ರ 2ನೇ ಅಷ್ಟು 12ಅಲ್ಲಿ ಮಾಡಿದ್ರೆ 2 6 ಜ, ಇದು 6 ಎಷ್ಟು? 30. ಹಾಗಾದ್ರೆ ಬಿದು ಟೋಟಲ್ ವರ್ಕ್ ಎಷ್ಟು? 30. ಸೊ ವಿತ್ ದ ಹೆಲ್ಪ್ ಆಫ್ ಸಿ, ಆಲ್ ತ್ರೀ ಟುಗೆದರ್ ಕಂಪ್ಲೀಟ್ ದ ಹೋಲ್ ವರ್ಕ್ ಇನ್ 60/11. ಸೊ ಸಿನ ಸಹಾಯದಿಂದ ಇವರೆಲ್ಲರೂ 60/11 ವರ್ಕ್ ಮಾಡ್ತಾರೆ. ಕ್ಲಿಯರ್? ಸೊ ಹಾಗಾದ್ರೆ ಎಲ್ ಸಿ ಎಮ್ ಎಷ್ಟು? 60, 5 ಜ, 2 ಜ, 11 ಜ. ಕ್ಲಿಯರ್? ಸೊ ಎನ ವ್ಯಾಲ್ಯೂ 5 ಆಯಿತು, ಬಿನ ವ್ಯಾಲ್ಯೂ 2 ಆಯಿತು, ಇನ್ನು ಉಳಿದಿರೋದೇನು? ಸಿನ ವ್ಯಾಲ್ಯೂ. ಸೊ 11ಅಲ್ಲಿ 7 ಹೋದ್ರೆ ಎಷ್ಟು? ಸಿನ ವ್ಯಾಲ್ಯೂ 4 ಆಯಿತು. ಕ್ಲಿಯರ್? ಸೊ ಹಾಗಾದರೆ 5:2:4 ಆಯಿತು. ಟೋಟಲ್ ಎಷ್ಟು? 11. 11ದು ಇವ್ರು ಎಷ್ಟು ಅರ್ನ್ ಮಾಡ್ತಾರೆ? 330 ರೂಪಾಯಿ. ಕ್ಲಿಯರ್? ಸೊ ಹಾಗಾದರೆ ಸಿ ಮತ್ತು ಎನ ನಡುವಿನ ವ್ಯತ್ಯಾಸ ಕೇಳಿದ್ದಾರೆ. ಸೊ 5ರಲ್ಲಿ 4 ಹೋದ್ರೆ ಎಷ್ಟು? 1. 30 ಜ ಎಷ್ಟು? What is the compound interest on a sum of 25,000 after 3 years at a rate of 12% per annum interest compounded yearly ಅಂತ ಕೇಳಿದ್ದಾರೆ. 25,000 ರೂಪಾಯಿಗಳ ಅಸಲಿಗೆ ವಾರ್ಷಿಕ 12ರ ಬಡ್ಡಿ ದರದಲ್ಲಿ 3 ವರ್ಷಗಳ ನಂತರ ಆಗುವ ವಾರ್ಷಿಕ ಚಕ್ರ ಬಡ್ಡಿ ಎಷ್ಟು ಅಂತ ಕೇಳಿದ್ದಾರೆ. ರೈಟ್. ಸೊ 12% ಅಂದರೆ ಎಷ್ಟಪ್ಪ? 3/25 ಅಂದರೆ 25 ಇರೋದು ಮೊದಲನೇ ವರ್ಷ ಏನಾಗ್ತಿದೆ? 28 ಆಗ್ತಿದೆ. ಎರಡನೇ ವರ್ಷನೂ ಏನಾಗ್ತಿದೆ? 28 ಆಗ್ತಿದೆ. ಮೂರನೇ ವರ್ಷನೂ ಏನಾಗ್ತಿದೆ? 28 ಆಗ್ತಿದೆ. ಕ್ಲಿಯರ್? ಸೊ ಇದೆಷ್ಟಾಯಿತು? 15625 ಆಯಿತು. ಇದು ನನಗೆ ಗೊತ್ತಿಲ್ಲ ಅನ್ಕೊಳ್ಳಿ. ಸೊ ನಾನು ಏನೂ ಮಾಡಲ್ಲ, ನಮ್ಗೇನು ಬೇಕು? ಕಾಂಪೌಂಡ್ ಇಂಟ್ರೆಸ್ಟ್ ಬೇಕು. ಸೊ ಚೆಕ್ ಮಾಡೋಣ, ಇದಾಗಲಿಲ್ಲ ಅಂದರೆ ಆಮೇಲೆ ಮಾಡೋಣ. ಡಿಫ್ರೆನ್ಸ್ ಎಷ್ಟು? 3. ಡಿಫ್ರೆನ್ಸ್ ಎಷ್ಟು? 3. ಡಿಫ್ರೆನ್ಸ್ ಎಷ್ಟು? 3. ಸೊ 3 ಕ್ಯೂಬ್ ಎಷ್ಟು? 27. ಅಂದರೆ ಇದು 3ನ ಮಲ್ಟಿಪಲ್ ಆರ್ 9ನ ಮಲ್ಟಿಪಲ್ ಆಗಿರುತ್ತೆ ಕಾಂಪೌಂಡ್ ಇಂಟ್ರೆಸ್ಟ್. ಎಷ್ಟು ಅಂತ ನನಗೆ ಗೊತ್ತಿಲ್ಲ. ಕ್ಲಿಯರ್? ಸೊ ನೋಡೋಣ ಬನ್ನಿ, 3ನ ಮಲ್ಟಿಪಲ್ ಆರ್ 9 ಮಲ್ಟಿಪಲ್ ಚೆಕ್ ಮಾಡೋಣ. ಸೊ 3ಇಂದ ಹೋಗುತ್ತೆ ಅಂದರೆ ಆಬ್ವಿಯಸ್ಲಿ 9ಇಂದ ಹೋಗುತ್ತೆ. ಸೊ 9ಇಂದ ಚೆಕ್ ಮಾಡೋಣ ಡೀಟೇಲ್ಸ್. ಓಕೆ. ಸೊ 9 ಹೋಗುತ್ತೆ, 8 to 10 4 ಇದು ಹೋಗಲ್ಲ. 5 to ಎಷ್ಟು? 7 1 8 ಇದು ಹೋಗಲ್ಲ. 9 9 ಹೋಗುತ್ತೆ. 8 to 5 13 19 ಇದು ಹೋಗಲ್ಲ. ಸೊ 3 2 2 7 8 9 ಎಸ್, ಒಂದೇ ಆಪ್ಷನ್ ಹೋಗೋದು. ನಾವು ಮಾಡೋ ಅವಶ್ಯಕತೆ ಇಲ್ಲ. ನಾವು ಯಾಕೆ ಮಾಡಬೇಕು? ಮಾಡಲ್ಲ. ಸೊ ಈಸಿಯಾಗಿ ಸಿಂಪಲ್ ಆಗಿ ಬರ್ತಿದೆ ಅಲ್ವಾ? ಸೊ ನಾವು ಪೂರ್ತಿ ಯಾಕೆ ಮಾಡಬೇಕು? ಸೊ 16th ಕ್ವಶನ್, a minus b is equal to 9.
ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್ ಇಸ್ ಈಕ್ವಲ್ ಟು 4401. ಸೊ ಸೇಮ್ ಫಾರ್ಮುಲಾ ಅವಾಗ ಮಾಡಿದ್ವಲ್ಲ ನಾವು ಅದೇ ಥರ ಫಾರ್ಮುಲಾ. ಸೊ ಮಾಡ್ತೀರಾ ಇದು ಮಾಡಿ ಕಮೆಂಟ್ ರೂಪದಲ್ಲಿ ತಿಳಿಸಿ. ಸೊ ಏನಪ್ಪ ಅಂದರೆ ಎ ಮೈನಸ್ ಬಿ ಹೋಲ್ ಕ್ಯೂಬ್ ಈಕ್ವಲ್ ಟು ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್ ಮೈನಸ್ 3ab ಆಫ್ ಎ ಮೈನಸ್ ಬಿ. ಇಷ್ಟು ಮಾಡಿ. ಕ್ಲಿಯರ್? ಇಲ್ಲಿ 9 ಬಂತು. ಸೊ ಇದನ್ನು ನಾವು ಫೈಂಡ್ ಔಟ್ ಮಾಡಬೇಕು ಅಲ್ವಾ? ಸೊ ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್ ಅವರೇ ಕೊಟ್ಟಿದ್ದಾರೆ 4401. ಎ ಮೈನಸ್ ಬಿ ಹೋಲ್ ಕ್ಯೂಬ್ 729 ಆಯಿತು. ಸೊ ಸಿಂಪಲ್ ಇದೆ, ಮಾಡಿ. ಓಕೆ, ನೆಕ್ಸ್ಟ್ ಕ್ವಶನ್. ದ ಕ್ಯೂಬ್ ಆಫ್ ದ ಡಿಫರೆನ್ಸ್ ಬಿಟ್ವೀನ್ ಟು ಗಿವನ್ ನ್ಯಾಚುರಲ್ ನಂಬರ್ಸ್ ಇಸ್ 1728. ದ ಪ್ರಾಡಕ್ಟ್ ಆಫ್ ದಿಸ್ ಟು ಗಿವನ್ ನಂಬರ್ಸ್ ಇಸ್ 108. ಫೈಂಡ್ ದ ಪಾಸಿಟಿವ್ ಡಿಫರೆನ್ಸ್ ಬಿಟ್ವೀನ್ ದ ಕ್ಯೂಬ್ಸ್ ಆಫ್ ದಿಸ್ ಟು ಗಿವನ್ ನಂಬರ್ಸ್ ಅಂತ ಕೇಳಿದ್ದಾರೆ. ಕ್ಲಿಯರ್? ಸೊ ಎರಡು ಸ್ವಾಭಾವಿಕ ಸಂಖ್ಯೆಗಳ ನಡುವಿನ ವ್ಯತ್ಯಾಸಗಳು 1728. ಸೊ ಕ್ಯೂಬ್ ರೂಟ್ ಆಫ್ 1728 ಎಷ್ಟು? ದಟ್ ಈಸ್ 12. ಸೊ ಹಾಗಾದ್ರೆ ಡಿಫರೆನ್ಸ್ ಎಷ್ಟು? ಎ ಮೈನಸ್ ಬಿದು 12. ಸೊ ಪ್ರಾಡಕ್ಟ್ ಅಂದ್ರೆ ಏನು? ಇಷ್ಟು ಎಷ್ಟಂತೆ? 108. ಸೊ ಫೈಂಡ್ ದ ಪಾಸಿಟಿವ್ ಡಿಫರೆನ್ಸ್ ಬಿಟ್ವೀನ್ ದ ಕ್ಯೂಬ್ಸ್ ಆಫ್ ದಿಸ್ ಟು ಗಿವನ್ ನಂಬರ್ಸ್ ಅಂತ ಕೇಳಿದ್ರೆ, ಅಂದ್ರೆ ಘನಗಳ ನಡುವಿನ ಧನಾತ್ಮಕ ವ್ಯತ್ಯಾಸವನ್ನು ಕಂಡಿರಿ. ಸೊ 12 ಬರಬೇಕು. 20 ಮೈನಸ್ 12 240 ಬರುತ್ತೆ, ಬರಲ್ಲ. ಸೊ 18 ಮೈನಸ್ 6 ಎಷ್ಟು? 12 ಬರುತ್ತೆ. 18 ಇಂಟು 6 108 ಸಿಂಪಲ್ ಆಗಿ ಸಿಗ್ಬಿಡ್ತು. ಸೊ ಹಾಗಾದ್ರೆ 18 ಕ್ಯೂಬ್ ಮೈನಸ್ 6 ಕ್ಯೂಬ್ನ ಡಿಫ್ರೆನ್ಸ್ ಬೇಕು ನಮಗೆ ಅಲ್ವಾ? ಸೊ 18 ಕ್ಯೂಬ್ ಎಷ್ಟು? 5832 ಮೈನಸ್ 216. ಕ್ಲಿಯರ್? ಸೊ ಆನ್ಸರ್ 6 ಬರಬೇಕು. ಎರಡು ಆಪ್ಷನ್ ಅವೆ. ಸೊ 12 6 ಹೋದ್ರೆ 6 ಆಯಿತು. 2 ಅಲ್ಲಿ 1 ಹೋದ್ರೆ 1. ಸೊ 8 ಅಲ್ಲಿ 2 ಹೋದ್ರೆ ಎಷ್ಟು? 5616. ಕ್ಲಿಯರ್? ಸೊ 18th question. Two circles of radii 10 centimeter and 5 centimeter touch each other externally at a point A. ಅಂದರೆ ಎರಡು ಸರ್ಕಲ್ ಇದೆ. ಆಗುತ್ತೆ, ಓಕೆನಾ? PQ is a direct common tangent of those two circles O and O2. ಓಕೆ, ಸೊ ಈ ಥರ ರೆಸ್ಪೆಕ್ಟಿವ್ ದ ಲೆಂತ್ ಆಫ್ PQ ಫೈಂಡ್ ಔಟ್ ಮಾಡಿದ್ದಾರೆ. ಸಿಂಪಲ್ ಅಲ್ವಾ? ಇದು 10, ಇದು 5. ಸೊ ಎಕ್ಸ್ಟರ್ನಲ್ ಟಚಿಂಗ್ ಏನು ಸೊಲ್ಯೂಷನ್ನು? ದಟ್ ಈಸ್ 2 ರೂಟ್ O1 ಇಂಟು O2. ಕ್ಲಿಯರ್? 2 ರೂಟ್ 10 ಇಂಟು 5. ಓಕೆ, 2 ರೂಟ್ ದಟ್ ಈಸ್ 50 ಆಯಿತು. 2 ರೂಟ್ 25 ಇಂಟು 2 5 ಆಚೆ ಬಂದರೆ ಎಷ್ಟು? 2 ಇಂಟು 5 ರೂಟ್ ದಟ್ ಈಸ್ 10 ರೂಟ್ ಮಾಡೋ ಅವಶ್ಯಕತೆ. ಓಕೆ, ಸೊ Saurav purchased a ring at 26% less than the market price and sold it at 10% more than the market price. Find the approximate profit earned by him ಅಂತ ಕೇಳಿದ್ದಾರೆ. ಸೌರಭ್ ಒಂದು ಉಂಗುರವನ್ನು ಅದರ ನಮೂದಿತ ಬೆಲೆಗಿಂತ 26% ಕಡಿಮೆ ಬೆಲೆಗೆ ಖರೀದಿಸಿ ನಮೂದಿತ ಬೆಲೆಗಿಂತ 10% ಹೆಚ್ಚಿನ ಬೆಲೆಗೆ ಮಾರಾಟ ಮಾಡಿದನು. ಅವನಿಗೆ ದೊರೆತ ಅಂದಾಜು ಲಾಭದ ಶೇಕಡಾವಾರು ಎಷ್ಟು ಅಂತ. ಸೊ CP ಗೊತ್ತಿಲ್ಲ, MP ಗೊತ್ತಿಲ್ಲ. Saurav purchased a ring at ಅಂದ್ರೆ CP ನಮ್ಗೆ ಗೊತ್ತೀಗ 74%. ಕ್ಲಿಯರ್? ಎಸ್ ಸರ್. ಸೊ ಅಂಡ್ ಸೋಲ್ಡ್ ಇಟ್ ಅಟ್ 10% ಮೋರ್ ದೆನ್ ದ ಮಾರ್ಕೆಟ್ ಪ್ರೈಸ್. ಸೊ ಮಾರ್ಕೆಟ್ ಪ್ರೈಸ್ 10 ಅನ್ಕೊಳ್ಳಿ. ಸೊ ಮೋರ್ ದೆನ್ ಅಂದರೆ 100 ಅನ್ಕೊಳ್ಳಿ, 110 ಆಯಿತು. ಕ್ಲಿಯರ್? ಫೈಂಡ್ ದ ಅಪ್ರಾಕ್ಸಿಮೇಟ್ ಪ್ರಾಫಿಟ್ ಹಾಗಾದ್ರೆ ಎಷ್ಟಾಯಿತು ಅಂತ. ಸೊ 110 ಅಲ್ಲಿ 74 ಇದ್ರೆ ಎಷ್ಟು? 36 ಡಿವೈಡೆಡ್ ಬೈ ಸೊ CP ಎಷ್ಟು? 74 ಇಂಟು 100. ಸೊ 2 20 ಉಳಿತು, ಹೋಗಲ್ಲ 200. ಓಕೆ, 0.2 ಬರುತ್ತೆ, ಅಂದರೆ 2ಗಿಂತ ಕಮ್ಮಿ ಬರುತ್ತೆ. 2ಗಿಂತ ಜಾಸ್ತಿ ಕಮ್ಮಿ ಬರಬೇಕು, ಒಂದೇ ಆಪ್ಷನ್ ಇರೋದು. 2ಗಿಂತ ಜಾಸ್ತಿ ಬರಬಾರ್ದು, 50 ಬರಲ್ಲ. 2ಗಿಂತ ಸ್ವಲ್ಪ ಕಮ್ಮಿ ಬರಬೇಕಷ್ಟೇ. ಸೊ 48.6. ಸೊ ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ದ ನಿಯರೆಸ್ಟ್ ನಂಬರ್ ಟು 13051 ಅಂಡ್ ಈಸ್ ಡಿವಿಸಬಲ್ ಬೈ 9 ಅಂತ ಕೇಳಿದ್ದಾರೆ. ಸೊ ಕೆಳಗಿನಲ್ಲಿ ಯಾವುದು 1305 ಒಂದಕ್ಕೆ ಅತ್ಯಂತ ಹತ್ತಿರ ಇರುವ ಮತ್ತು 9ರಿಂದ ಭಾಗಿಸಲ್ಪಡುವ ಸಂಖ್ಯೆಯಾಗಿದೆ ಅಂತ ಹೇಳಿದ್ದಾರೆ. ಸೊ 9ಗೆ ಡಿವಿಸಬಲ್ ಆಗಬೇಕು. ಸೊ 13051 ಇದೆ ಅಲ್ವಾ? 53 ಎಸ್. ಸೊ 1 ಉಳಿತು. 1ಗೆ ಏನು ಆ್ಯಡ್ ಮಾಡಿದ್ರೆ 8ರಿಂದ ಡಿವಿಸಬಲ್ ಆಗುತ್ತೆ, 9ರಿಂದ ಡಿವಿಸಬಲ್ ಆಗುತ್ತೆ, 8 ಆ್ಯಡ್ ಮಾಡಿದ್ರೆ. ಕ್ಲಿಯರ್? ಸೊ
13051 plus 8, that is 13059. Yeah. So the median of the numbers 3, 1, 1, 5, 2 and 7 is. So median find out ಮಾಡೋದು ಹೇಗೆ? First increasing order ಮಾಡ್ಕೊಂಡು ಹೋಗಿ ಅಲ್ವಾ? ಸೊ ಈಗ ಮಿಡಲ್ ನಂಬರ್ಸ್. So 2 plus 3 divided by 2 ಎಷ್ಟು? Is 2.5. Simple. So next question. 6 men and 3 women can complete a task in 8 days. 2 men and 5 women can complete the same task in 12 days. How many days it would take to complete the work by 3 men and 3 women ಅಂತ ಕೇಳಿದರೆ 6 ಪುರುಷರು ಮತ್ತು 3 ಮಹಿಳೆಯರು ಒಂದು ಕೆಲಸವನ್ನ 8 ದಿನದಲ್ಲಿ ಮಾಡ್ತಾರಂತೆ ಅಲ್ವಾ? ಎಸ್. ಸೊ 2 ಪುರುಷರು ಮತ್ತು 5 ಮಹಿಳೆಯರು ಅದೇ ಕೆಲಸವನ್ನ 12 ದಿನದಲ್ಲಿ ಮಾಡ್ತಾರೆ. ಹಾಗಾದ್ರೆ 3 ಪುರುಷರು ಮತ್ತು 3 ಮಹಿಳೆಯರು ಎಷ್ಟು ದಿನದಲ್ಲಿ ಕೆಲಸ ಮಾಡ್ತಾರೆ? ಸೊ ನಾವೇನು ಫೈಂಡ್ ಔಟ್ ಮಾಡಬೇಕು ಫಸ್ಟು? ಸೊ ಮೆನ್ನ ವ್ಯಾಲ್ಯೂ ಮತ್ತು ವುಮೆನ್ನ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿ. ಸೊ 4 2 ಜಾ 4 3 ಜಾ ಹೋಯ್ತು. ಸೊ 2 6 ಎಷ್ಟಪ್ಪ? 12 men ಪ್ಲಸ್ 6 women equal to 6 men plus 15 women. ಇದು ಈ ಕಡೆ ಬಂದರೆ 6 men is equal to ಈ ಕಡೆ ಬಂದರೆ 9 women ಅಲ್ವಾ? 2 ಜಾ. ಸೊ m is equal to 3, w is equal to 2 ಬಂತು. ಈಗ ನೀವು ಎಮ್ ವ್ಯಾಲ್ಯೂ ಇಲ್ಲಾದ್ರೂ ಪುಟ್ ಮಾಡಿ, ಎಮ್ ಡಬ್ಲ್ಯೂ ಆರ್ ಇಲ್ಲಾದ್ರೂ ಪುಟ್ ಮಾಡಿ, ತೊಂದರೆ ಇಲ್ಲ, ಟೋಟಲ್ ವರ್ಕ್ ಸಿಗುತ್ತೆ. ಸೊ ಇಲ್ಲೇ ಪುಟ್ ಮಾಡೋಣ. 6 into 3 that is 18 plus 3 into w value ಎಷ್ಟು? 2, that is 3 into 2 6 to 8. Clear? Yes sir. Divided by 3 into m value ಎಷ್ಟು? 3 plus 3 into w value ಎಷ್ಟು? 2. So 18 plus 6 ಎಷ್ಟಪ್ಪ? 24 into 8 divided by 3 into 3 9, 9 plus 3 into 2 6, that is 15. Okay. 3 8 ಜಾ 3 5 ಜಾ 8 8 ಎಷ್ಟಪ್ಪ? 64 divided by 5 ಆಯಿತು ಆನ್ಸರ್ ಇಲ್ವಾ? ಸೊ 5 into 2 ಮಾಡೋಣ, 64 into 2 ಮಾಡೋಣ, ಸೊಲ್ಯೂಷನ್ ಈಸಿಯಾಗಿ ಸಿಗುತ್ತೆ. ದಟ್ ಈಸ್ 128. ಸೊ ಡಿವೈಡ್ ಬೈ 10 ಅಂದರೆ 1 ಮಾಡಿರಿ 12.8. ಕ್ಲಿಯರ್? ಸೊ cos A is equal to 5/13. Then what is the value of tan A? Simple question. ಸೊ cos ಅಂದರೆ ಏನು? B/H. ಸೊ B/H ನ ವ್ಯಾಲ್ಯೂ 5/13 ಆದರೆ ಸೊ P/B ನ ವ್ಯಾಲ್ಯೂ ಎಷ್ಟು ಅಂತ ಕೇಳಿದ್ದಾರೆ. 5 13 5 12 13 ಏನು? ಟ್ರಿಪ್ಲೆಟ್ಸ್. ಸೊ P ನ ವ್ಯಾಲ್ಯೂ ಎಷ್ಟು? 12, B ನ ವ್ಯಾಲ್ಯೂ ಎಷ್ಟು? 5. ಮುಗೀತು. So the difference between the length and breadth of rectangle is 23 centimeter. If its perimeter is 206 meter, then its area is ಅಂತ ಕೇಳಿದ್ದಾರೆ. ಒಂದು ಆಯತದ ಉದ್ದ ಮತ್ತು ಅಗಲದ ನಡುವಿನ ವ್ಯತ್ಯಾಸವು 23 ಇದೆ. ಎಲ್ ಮೈನಸ್ ಬಿ ಎಷ್ಟು ಅಂತ? 23 ಮೀಟರ್. ಅದರ ಸುತ್ತಳತೆ 206 ಮೀಟರ್. ಸುತ್ತಳತೆ ಫಾರ್ಮುಲಾ ಏನು? 2 of L plus B, that is equal to 206. ಹಾಗಾದರೆ L plus B ವ್ಯಾಲ್ಯೂ ಎಷ್ಟಾಯಿತು? 103. ಸೊ L plus B ವ್ಯಾಲ್ಯೂ ಏನಾಯಿತು? 103. ಇಲ್ಲಿಂದ ಸಿ ಎನ್ ಡಿ ಮಾಡೋಣ. ಸೊ ಪ್ಲಸ್ ಮಾಡಿದ್ರೆ 2L ಆಯಿತು, ಪ್ಲಸ್ ಮಾಡಿದ್ರೆ ಮೈನಸ್ ಬಿ ಪ್ಲಸ್ ಬಿ ಹೋಗುತ್ತೆ. ಸೊ 103 ಪ್ಲಸ್ 23 ಎಷ್ಟು? 126 ಪ್ಲಸ್ ಎಲ್ ಇಸ್ ಈಕ್ವಲ್ ಟು 63 ಆಯಿತು. ಸೊ ಬಿ ಎಷ್ಟು? ಇಲ್ಲಿ 63 ಪುಟ್ ಮಾಡಿದ್ರೆ 63 ಅಲ್ಲಿ 23 ಹೋದ್ರೆ ಎಷ್ಟು? ಕ್ಲಿಯರ್? ಸೊ ಏರಿಯಾ ಆಫ್ ರೆಕ್ಟ್ಯಾಂಗಲ್ ಏನು? ಎಲ್ ಇಂಟು ಬಿ. 63 into 4 ಎಷ್ಟು? 252. ಮುಗೀತು. 25th ಕ್ವಶನ್ ಸಿಂಪಲ್ ಇದೆ. A tap can fill a tank in 6 hours and another tap can empty the full tank in 10 hours if both taps open together. Simple ಇದೆ ಅಲ್ವಾ? 5 ಜಾ 3 ಜಾ. In how many years will tank be filled? ಇದು ಮೈನಸ್, ಇದು ಪ್ಲಸ್. 5 ಅಲ್ಲಿ 3 ಹೋದ್ರೆ ಎಷ್ಟು? 2 ಅಲ್ವಾ? Next question. A certain sum of money doubles itself in 5 years at simple interest. In how many years will it become 8 times itself? ಒಂದು ನಿರ್ದಿಷ್ಟ ಮೊತ್ತವು ಹಣವು ಸರಳ ಬಡ್ಡಿಯಲ್ಲಿ 5 ವರ್ಷಗಳಲ್ಲಿ 2ರಷ್ಟು ಆಗುತ್ತದೆ. ಸೊ ಒಂದಿರೋದು 2 ಆಗುತ್ತೆ. ಎಷ್ಟು ವರ್ಷಕ್ಕೆ? 5 ವರ್ಷ ತಗೊಳುತ್ತಂತೆ. ಹಾಗಾದರೆ 8 ಪಟ್ಟಾಗಕ್ಕೆ ಅಂದರೆ ಒಂದಿರೋದು
8 ಪಟ್ಟಾಗಕ್ಕೆ ಎಷ್ಟು ವರ್ಷ ತಗೊಳುತ್ತೆ ಅಲ್ವಾ? ಸೊ 5 ವರ್ಷ ಆದರೆ 7 ಟೈಮ್ಸ್ ಎಷ್ಟಾಯಿತು? 7 × 5 35. Okay. So if the ratio of the areas of two similar triangles is 16:25, find the ratio of their corresponding sides. So corresponding sides ಏನಾಗುತ್ತೆ? √16 × √25 4:5. Clear? A shopkeeper gives two successive discounts of 10% and 20% on a product. What is the single equivalent discount ಅಂತ ಕೇಳಿದ್ದಾರೆ. ಒಬ್ಬ ವ್ಯಾಪಾರಿ ಒಂದು ವಸ್ತುವಿನ ಮೇಲೆ 10% ಮತ್ತು 20% ಎರಡು ಸತ್ತ ರಿಯಾಯಿತಿಗಳನ್ನು ನೀಡಿದ್ದಾನೆ. ಹಾಗಾದರೆ ಇದಕ್ಕೆ ಸಮಾನವಾದ ಏಕೈಕ ರಿಯಾಯಿತಿ. ಸೊ 2 ಡಿಸ್ಕೌಂಟ್ಸ್ ದ ಫಾರ್ಮುಲಾ ಏನು? A + B - A × B / 100 ಅಲ್ವಾ? ಸೊ A ನ ವ್ಯಾಲ್ಯೂ 10, B ನ ವ್ಯಾಲ್ಯೂ 20 + 10 × 20/100. ಕ್ಯಾನ್ಸಲ್ 30 - 1 × 2 ಎಷ್ಟು? 2. 30 × 2 ಅಂದರೆ ಎಷ್ಟು? 28%. Clear? So find the value of k if the quadratic equation 2x² - kx + 8 = 0 as equal roots ಅಂತ ಕೇಳಿದ್ದಾರೆ. So 2x² - kx + 8 = 0 ವರ್ಗ ಸಮೀಕರಣವು ಸಮಾನವಾದ ಮೂಲಗಳನ್ನು ಹೊಂದಿದ್ರೆ k ನ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾರೆ. ಸೊ ನಮ್ಮೆಲ್ಲರೂ ಗೊತ್ತು d ಏನಾಗುತ್ತೆ? b² - 4ac. ಸೊ ನಾವು b ನೇ ಫೈಂಡ್ ಔಟ್ ಮಾಡಬೇಕು. a ಇದು b. ಸೊ b² ಏನಾಗುತ್ತೆ? 4a. 4 × a ನ ವ್ಯಾಲ್ಯೂ ಎಷ್ಟು? 2. c ನ ವ್ಯಾಲ್ಯೂ ಎಷ್ಟು? 8. b √h ಅನ್ಕೊಳ್ಳಿ. ಸೊ ಇದು 8 ಆಯಿತು, ಇದು 8 ಆಯಿತು. ಒಂದು 8² ಆದರೆ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತೆ. ಹಾಗಾದರೆ ಎಷ್ಟು? b ಸೊ ನಿಮಗೆ ಬಂದಿಲ್ಲ ಅಂದರೆ b √64 ಮಾಡಿ. √64 ನ ವ್ಯಾಲ್ಯೂ ಎಷ್ಟು? ಹೆಂಗೆ ಬೇಕಾದ್ರೂ ಮಾಡ್ಬೋದು. ಸೊ ಇದನ್ನ ಕಮೆಂಟ್ ರೂಪದಲ್ಲಿ ತಿಳಿಸಿ. ಲಾಸ್ಟ್ ಕ್ವಶನ್ ಸಿಂಪಲ್ ಇದೆ. ಆಲ್ರೆಡಿ ಒಂದು ಕ್ವಶನ್ ಮಾಡಿದೀವಿ ಅನ್ಸುತ್ತೆ ಅಲ್ವಾ? ನೋಡಿ, ಫಸ್ಟ್ ಟ್ರೈನ್ ಅಂತ ಇದೆ. ಸೊ 7 ನ ಮಲ್ಟಿಪಲ್ ಆಗುತ್ತೆ. ಸೊ ಹಂಗಾದ್ರೂ ಮಾಡಿ, ಮಾಡಿ ತೊಂದರೆ ಇಲ್ಲ. 2 ಇದೆ 7 ನ ಮಲ್ಟಿಪಲ್. ಇದಾದ್ರೂ ಆಗಿರ್ಬೋದು ಸೊಲ್ಯೂಷನ್, ಇದಾದ್ರೂ ಆಗಿರ್ಬೋದು. ಸೊ ಕಮೆಂಟ್ ರೂಪದಲ್ಲಿ ತಿಳಿಸಿ. ಓಕೆ. ಸೊ ಇಷ್ಟು ಎಕ್ಸ್ಪೆಕ್ಟೆಡ್ ಪೇಪರ್ 1. ಓಕೆನಾ? ಇನ್ನು ನಮಗೆ 4 ಟಾಪಿಕ್ಸ್ ಬಾಕಿ ಇದೆ. ಒಂದು ಟ್ರಿಗ್ನೋಮೆಟ್ರಿ, ಒಂದು ಮೆನ್ಸುರೇಷನ್ 2D 3D ಹಾಗೂ ಜಿಯೋಮೆಟ್ರಿ ಹಾಗೂ ಸ್ಟ್ಯಾಟಿಸ್ಟಿಕ್ಸ್, ಅದನ್ನು ಸಮೇತ ಮಾಡೋಣ. ಅಂಡ್ ಮಿಕ್ಸ್ಚರ್ ಅಂಡ್ ಅಲಿಗೇಷನ್ಸ್ ಏಜ್ ಕ್ವಶನ್ಸ್ ಒಂದು 5 to 10 ಕ್ವಶನ್ಸ್ ಅದನ್ನು ಸಮೇತ ನಾವು ಮಾಡೋಣ. ಇಷ್ಟು ಮಾಡಿದ್ರೆ ನಮ್ಮ ಒಂದು ಸಿಲೆಬಸ್ ಕಂಪ್ಲೀಟ್ ಆಗಿಬಿಡುತ್ತೆ. ಇನ್ನೆಲ್ಲ ಸಮೇತ ನಮಗೆ ಎಕ್ಸ್ಪೆಕ್ಟೆಡ್ ಪೇಪರ್ ಹಾಗೂ ಆ ಟಾಪಿಕ್ಸನ್ನು ನಾವು ಕಂಪ್ಲೀಟಾಗಿ ಮಾಡೋಣ. ಫುಲ್ ರಿವಿಷನ್ ಮಾಡಿಬಿಡೋಣ. 7ನೇ ತಾರೀಕು ಒಳಗಡೆ ನೀವೆಲ್ಲ ಸಮೇತ ಕಂಪ್ಲೀಟ್ ಸೆಟ್ ಆಗಿ ಎಕ್ಸಾಮನ್ನು ಬರೆಯೋಕ್ಕೆ ಸಿದ್ಧರಾಗಬೇಕು. ಕ್ಲಿಯರ್? ಸೊ ಈ ಒಂದು ವಿಡಿಯೋ ಇಷ್ಟ ಆದರೆ ಎಲ್ಲರೂ ಸಮೇತ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಿಮ್ಮ ಒಂದು ಸೊಲ್ಯೂಷನ್ಸ್ನ ಕಮೆಂಟಲ್ಲಿ ತಿಳಿಸಿ. ಹಾಗೂ ಯಾವ ಥರ ಕ್ಲಾಸ್ ಆಯಿತು ಅನ್ನೋದನ್ನು ಸಮೇತ ಕಮೆಂಟಲ್ಲಿ ತಿಳಿಸಿ. ಹಾಗೂ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಹಾಗೂ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಒಳ್ಳೊಳ್ಳೆ ಕಂಟೆಂಟ್ಗೆ ವೆಯ್ಟ್ ಮಾಡ್ತಾರೆ. ಅಲ್ಲಿವರೆಗೂ ಜೈ ಹಿಂದ್. ಥ್ಯಾಂಕ್ ಯು.